ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಚಕ್ಲಿ ಹೇಗ್ ಮಾಡೋದು ತೋರಿಸ್ಕೊಡ್ತೀನಿ. ಮೊದಲಿಗೆ ಇದು ಅಕ್ಕಿ ಹಿಟ್ಟು ಮಿಷಿನ್ಗೆ ಹಾಕ್ಸಿರೋದು. ಇದು ಮೆಣಸಿನ್ಕಾಯಿ 4-5 ಹಾಕ್ಸಿದ್ದೀನಿ. ಕಡಲೆ ಪುಡಿ ಮಾಡ್ಕೊಂಡಿರೋದು ಅರ್ಧ ಗ್ಲಾಸು. ಆಮೇಲೆ ಚಿರೋಟಿ ರವೆ 1.5 ಕಪ್ಪು ತೊಗೊಂಡಿದ್ದೀನಿ. ಉಪ್ಪು, ಮೆಣಸು 2 ಸ್ಪೂನು, ಜೀರಿಗೆ 1-2 ಸ್ಪೂನ್. ಅಕ್ಕಿ ಹಿಟ್ಟು 2 ಕಪ್ ಹಾಕೋಬೇಕು. ಇದೇ ಅಳತೆಯಲ್ಲಿ 1.5 ಕಪ್ಪು ಚಿರೋಟಿ ರವೆ ಹಾಕೋಬೇಕು. ಇದೇ ಕಪ್ಪಲ್ಲಿ 4 ಗ್ಲಾಸ್ ನೀರು ಹಾಕಿದ್ದೀನಿ. ನೀರು ಕಾಯಿಸ್ಕೊತಾ ಇದ್ದೀನಿ. ಉಪ್ಪು ಹಾಕ್ತೀನಿ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಮೆಣಸು ಪೌಡರು, ಜೀರಿಗೆ. ಇದು ಚೆನ್ನಾಗಿ ಮರಳಬೇಕು ನೀರು. ಒಂದ್ಸತ್ತು ತಿರುಕೊಳ್ಳೋಣ. ಕುದಿತಾ ಇದೆ. ಚಿರೋಟಿ ರವೆ ಬಿಟ್ಕೊಬೇಕು. ಚೆನ್ನಾಗಿ ಗಂಟಾಗ್ದಂಗೆ ತಿರುಕೋಬೇಕು. ಇದು ಗಂಟಾಗ್ದಂಗೆ ತಿರುಕೋಬೇಕು. ಚೆನ್ನಾಗಿ ಸ್ವಲ್ಪ ತಿರುಕೋಬೇಕು. ಈಗ ಅಕ್ಕಿ ಹಿಟ್ಟು ಹಾಕೋತಿದ್ದೀನಿ. ತಿರುಕೊಳ್ಳೋಣ. ಆಮೇಲೆ ಕಡಲೆ ಹಿಟ್ಟು ಹಾಕೋತಿದ್ದೀನಿ. ಎಲ್ಲ ಚೆನ್ನಾಗಿ ತಿರುವಿ ಬಿಸಿ ಇದ್ದಾಗ್ಲೇ ಚಕ್ಲಿ ಒತ್ಕೋಬೇಕು. ಚೆನ್ನಾಗಿ ತಿರುಕೋಬೇಕು ಎಲ್ಲ. ಇದು ಮುದ್ದೆ ತರ ತಿರುಕೋಬೇಕು. ಬರುತ್ತೆ ನಾದಿ ಚೆನ್ನಾಗಿ ತಿರುಕೊಂಡ್ರೆ ಚಕ್ಲಿ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ತಿರುಗ್ಬಿಟ್ಟು ಎಲ್ಲ ಬಿಸಿಲೇನೆ ಒತ್ಕೋಬೇಕು. ಚಕ್ಲಿ ಬಿಸಿ ಇದ್ದಾಗ್ಲೇ ಚಕ್ಲಿ ಒತ್ತಬೇಕು. ನೀವು ಕೂಡ ನೋಡಿ, ಈ ತರ ಮುದ್ದೆ ಕೋಲಲ್ಲಿ ಚೆನ್ನಾಗಿ ತಿರುಕೊಂಡು ಎಲ್ಲ ಒಂದು ಹಾಟ್ ಬಾಕ್ಸ್ಗೆ ಬಿಸಿ ಎಲ್ಲ ಉಂಡೆ ಮಾಡಿ ಮಾಡಿ ಬಾಕ್ಸ್ ಅಲ್ಲಿ ಇಟ್ಕೊಂಡು ಸ್ವಲ್ಪ ತಕೊಂಡು ಮಾಡಿ. ಈ ತರ ಮಿದ್ಕೋಬೇಕು. ಮಿದ್ದಿ ಎಲ್ಲ ಉಂಡೆ ಮಾಡಿ ಬಿಸಿ ಬಿಸಿ ಎಲ್ಲ ಹಾಟ್ ಬಾಕ್ಸ್ಗೆ ಇಟ್ಕೋಬೇಕು. ನೋಡಿ, 4 ಉಂಡೆ ಆಗಿದೆ. ಎಲ್ಲ ಮಿದ್ದಿ ಇಟ್ಕೊಂಡಿದ್ದೀನಿ ಹಾಟ್ ಬಾಕ್ಸ್ ಅಲ್ಲಿ. ಈಗ ಮುಚ್ಚಿಟ್ಕೊಳ್ಳೋಣ. ಆಮೇಲೆ ಚಕ್ಲಿ ಮಾಡೋಣ. ಈಗ ಚಕ್ಲಿ ಒತ್ತಾ ಇದೀವಿ ನೋಡಿ. ಈ ರೀತಿ ಒತ್ಕೋಬೇಕು. ಚಕ್ಲಿನ ರೌಂಡ್ಗೆ ಒತ್ಕೊಬೇಕು. ಈಗ ಎಣ್ಣೆ ಬಿಸಿ ಆಗಿದೆ. ಚಕ್ಲಿ ಬಿಡ್ತಾ ಇದ್ದೀನಿ. ನೋಡಿ, ಇದು ಫ್ರೈ ಆಗಿದೆ. ಚಕ್ಲಿ ಗರಿ ಗರಿಯಾಗಿ ರೆಡಿ ಆಗಿದೆ ನೋಡಿ. ಗರಿಯಾದ ಚಕ್ಲಿ ತಯಾರಾಗಿದೆ. ನೀವು ಒಂದ್ಸಲ ಮಾಡಿ ಟ್ರೈ ಮಾಡಿ ಮನೆಯಲ್ಲಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.